ನಿನ್ನೆ ಪ್ರಜ್ವಲ್ ರೇವಣ್ಣ ಆಗಮಿಸಿರೋ ಹಿಂದೆ ಜ್ಯೋತಿಷ್ಯ ಏನಾದರೂ ಕೆಲಸ ಮಾಡಿದ್ಯಾ? ಅಪ್ಪನಂತೆ ಜ್ಯೋತಿಷ್ಯ ನೋಡಿಕೊಂಡು ಪ್ರಜ್ವಲ್ ಬಂದ್ರ ಭಾರತಕ್ಕೆ. ಶುಭ ಶುಕ್ರವಾರ, ಪಕ್ಕಾ ಮುಹೂರ್ತ, ಮಧ್ಯರಾತ್ರಿ ಎಂಟ್ರಿ, ಇದರ ಹಿಂದೆ ಏನಾದರೂ ಜ್ಯೋತಿಷ್ಯದ ಲೆಕ್ಕಾಚಾರಗಳಿದಾವೆ. ಜ್ಯೋತಿಷ್ಯ ನೋಡಿಯೇ ವಿದೇಶದಿಂದ ಪ್ರಜ್ವಲ್ ರಿಟರ್ನ್ ಆದ್ರೆ ಅವರು ಬಂದಂಥ ಸಮಯ, ಸಂದರ್ಭ, ದಿನ, ಗಳಿಗೆ ಇದೆಲ್ಲ ನೋಡಿದರೆ ಆ ರೀತಿಯ ಅನುಮಾನವನ್ನು ಮೂಡ್ತಾ ಇದೆ. ಗುರುವಾರ ಸಂಜೆ ಪ್ರಜ್ವಲ್ ಜಾತಕದಲ್ಲಿ ಬದಲಾವಣೆಯಾಗಿದೆಯಂತೆ. ಮಕರ ರಾಶಿ, ರಾಹು ದೆಸೆ, ಜಾತಕದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಆಗಿದೆ. ಇದೆಲ್ಲವನ್ನ ನೋಡಿ ಅಥವಾ ಇದರ ಸಲಹೆಯನ್ನು ಪಡೆದು ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ ಬಂದ್ರ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ HD ರೇವಣ್ಣ ಇದನ್ನೆಲ್ಲ ಬಹಳ ಬಿಲೀವ್ ಮಾಡ್ತಾರೆ, ತುಂಬಾ ನಂಬ್ತಾರೆ ಇದನ್ನ. ಅದೇ ರೀತಿ ಅವರ ಪುತ್ರನೂ ಕೂಡ ಅದೇ ಕಾರಣಕ್ಕಾಗಿ ನಿನ್ನೆಯ ದಿನ, ನಿನ್ನೆಯ ಸಮಯ ಅಂದರೆ ರಾತ್ರಿ, ಇದನ್ನು ಅವರು ಸೆಲೆಕ್ಟ್ ಮಾಡಿದ್ರ ಅನ್ನೋ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ನಿನ್ನೆಯ ದಿನ ಸೆಲೆಕ್ಟ್ ಮಾಡೋದರ ಹಿಂದೆ ಮತ್ತು ಗಳಿಗೆ, ಸಮಯ, ಸಂದರ್ಭ ಇದನ್ನೆಲ್ಲ ಸೆಲೆಕ್ಟ್ ಮಾಡೋದರ ಹಿಂದೆ ಜ್ಯೋತಿಷ್ಯದ ನೆರಳೇನಾದರೂ ಇದೆಯಾ? ತಂದೆಯ ಸಲಹೆ ಏನಾದರೂ ಸಿಕ್ಕಿದೆಯಾ? ಏನ್ ಕತೆ? ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ರೇವಣ್ಣ ಅಂದ್ರೆ ಒಂದು ಯಾವಾಗ್ಲೂ ಕೂಡ ಇಡೀ ದೇವೇಗೌಡರ ಕುಟುಂಬದಲ್ಲಿ ರೇವಣ್ಣ ಅಂದ್ರೆ ಜ್ಯೋತಿಷ್ಯವನ್ನ ಬಹಳಷ್ಟು ನಂಬ್ತಾರೆ. ಯಾವುದೇ ವಿಚಾರಗಳಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ರೇವಣ್ಣ ಅವರ ಸಲಹೆ, ರೇವಣ್ಣ ಅವರು ತಮ್ಮ ಜ್ಯೋತಿಷಿಗಳ ಸಲಹೆಯನ್ನ ಮೊರೆ ಹೋಗುವಂತದ್ದು ಬಹಳ ಒಂದು ವಿಚಾರಗಳನ್ನ ಬಹಳ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಅದು ಇಡೀ ರಾಜ್ಯಕ್ಕೂ ಕೂಡ ಗೊತ್ತಿರುವಂತದ್ದು. ಜೊತೆಗೆ ದೇವೇಗೌಡರ ಇಡೀ ಕುಟುಂಬ ದೇವರು ಮತ್ತೆ ಜ್ಯೋತಿಷ್ಯವನ್ನ ಬಹಳಷ್ಟು ಬಾರಿ ನಂಬಿರುವಂತಹ ಎಕ್ಸಾಂಪಲ್ ಗಳನ್ನ ಇಡೀ ಕರ್ನಾಟಕ ಜನತೆ ನೋಡಿರುವಂತದ್ದು. ನಿನ್ನೆ ಕೂಡ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಆಗಮಿಸೋಕೆ ಮೊದಲು ಎಲ್ಲೋ ಒಂದ್ ಕಡೆ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಏನು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಈಗ ರಾಹು ಒಂದು ದೆಸೆ ನಡೀತಾ ಇತ್ತು. ಹಾಗಾಗಿ ಅವರಿಗೆ ಟೈಮ್ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಏನು ಈ ಎಲ್ಲ ಇಕ್ಕಟ್ಟುಗಳಿಗೆ ಸಿಲುಕಿದ್ದಾರೆ ಅನ್ನೋದು ಜ್ಯೋತಿಷಿಗಳ ಒಂದು ಅಭಿಪ್ರಾಯ ಆಗಿರುವಂತದ್ದು. ಹೀಗಾಗಿ ಈ ಒಂದು ಏನು ನಿನ್ನೆ ಒಂದಷ್ಟು ಪ್ರಜ್ವಲ್ ರೇವಣ್ಣ ಅವರ ಒಂದು ರಾಶಿ ಅಂದ್ರೆ ಅವರ ಒಂದು ಭವಿಷ್ಯದಲ್ಲಿ ಅವರ ರಾಶಿ ಗ್ರಹಗಳಲ್ಲಿ ಸ್ಥಾನ ಪಲ್ಲಟಗಳಾಗಿರುವಂತದ್ದು. ಪ್ರಮುಖವಾಗಿ ಏನು ಶುಕ್ರ ಮತ್ತೆ ರವಿ ಜೊತೆಗೆ ಗುರು ಗ್ರಹ ನಿನ್ನೆ ಸಂಜೆಯಿಂದ ಪ್ರಜ್ವಲ್ ರೇವಣ್ಣ ಅವರ ಗ್ರಹಗತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳುವಂತದ್ದು. ಹೀಗಾಗಿ ಜ್ಯೋತಿಷಗಳ ಸಲಹೆ ಮೇರೆಗೆ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರು ಏನು ಜರ್ಮನಿಯಿಂದ 3 ಗಂಟೆ ಸಮಯಕ್ಕೆ ಅಲ್ಲಿಂದ ಹೊರಡ್ತಾರೆ. ಮಧ್ಯರಾತ್ರಿ ಅಂದ್ರೆ ಶುಕ್ರವಾರ ಮಧ್ಯರಾತ್ರಿ 12:47ಕ್ಕೆ ಏರ್ಪೋರ್ಟ್ಗೆ ಈ ವಿಮಾನ ಲ್ಯಾಂಡ್ ಆಗುತ್ತೆ. ಈ ಸಂದರ್ಭದಲ್ಲಿ ಶುಕ್ರವಾರ ಆಗಿರುತ್ತೆ. ಈ ಸಂದರ್ಭದಲ್ಲಿ ಲ್ಯಾಂಡ್ ಆಗಿರೋದ್ರಿಂದ, ರಾಜ್ಯಕ್ಕೆ ವಾಪಸ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ಯಾರನ್ನೇ ಭೇಟಿ ಮಾಡಿದ್ರು ಅವರು ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯದಲ್ಲಿ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಹೀಗಾಗಿ ಪೊಲೀಸರು ಎಲ್ಲ ಒಂದ್ ಕಡೆ ಪೊಲೀಸರು ಅವ್ರನ್ನ ಭೇಟಿ ಮಾಡಿರುವಂತದ್ದು. ಪೊಲೀಸರು ಎಲ್ಲ ಒಂದ್ ಕಡೆ ಅವರಿಗೆ ಸಹಾಯ ಆಗ್ತಾರಾ ಅಥವಾ ಅವರು ಮಿತ್ರರಾಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ, ಲೆಕ್ಕಾಚಾರಗಳನ್ನ ಜ್ಯೋತಿಷಿಗಳಿಂದ ಸಲಹೆ ಪಡೆದು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸಿದ್ದಾರೆ ಅನ್ನೋದು ಜ್ಯೋತಿಷಿಗಳ ಅಂದ್ರೆ ಚರ್ಚೆ ಆಗಿರುವಂತದ್ದು. ಜೊತೆಗೆ ಇಡೀ ಕುಟುಂಬ ಅಂದ್ರೆ ದೇವೇಗೌಡರು ಆಗಿರ್ಬೋದು, ಜೊತೆಗೆ ರೇವಣ್ಣ ಸೇರಿದಂತೆ ಯಾವುದೇ ವಿಚಾರಗಳಲ್ಲಿ, ಅದು JDS ಪಕ್ಷದ ಕಾರ್ಯಕ್ರಮ ಆಗಿರ್ಲಿ, ನಾಮಿನೇಷನ್ ಸಲ್ಲಿಸುವ ವಿಚಾರಗಳಾಗಿರ್ಲಿ ಅಥವಾ ಎಲ್ಲಿಗೆ ಪ್ರಯಾಣ ಮಾಡಬೇಕಾದ್ರೂ ರೇವಣ್ಣ ಅವರು ಎಲ್ಲಾ ಇಡೀ ಕುಟುಂಬವನ್ನ ನಿಯಂತ್ರಣ ಮಾಡ್ತಿದ್ರು. ಹಾಗಾಗಿ ತಮ್ಮ ರಾಹು ದೆಸೆಯಲ್ಲಿರುವಂತಹ ತಮ್ಮ ಪುತ್ರನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ವಿದೇಶಕ್ಕೆ ಕಳಿಸಿದ್ರ ನಂತರ ಈ ಎಲ್ಲಾ ದಶೆಗಳನ್ನ ಅಂದ್ರೆ ಈ ರಾಹು ದೆಸೆ ಮುಗಿದ ಮೇಲೆ ಅಥವಾ ಗ್ರಹಗತಿಗಳು ಬದಲಾವಣೆ ಆದ ನಂತರ ನೀನು ರಾಜ್ಯಕ್ಕೆ ವಾಪಸ್ ಆಗು ಅನ್ನೋ ಒಂದು ಸಲಹೆ ಕೊಟ್ಟಿದ್ರ ಅನ್ನೋದು ಈಗ ಚರ್ಚೆಯ ವಿಷಯ ಆಗಿರುವಂತದ್ದು. ಹೀಗಾಗಿ ರಾಹುಲ್ ಅಂದ್ರೆ ರೇವಣ್ಣ ಅವರ ಒಂದು ಸಲಹೆ ಮೇರೆಗೆ ಪ್ರಜ್ವಲ್ ರೇವಣ್ಣ ನಿನ್ನೆ ಒಂದು ಪ್ರಯಾಣವನ್ನು ಬೆಳೆಸಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈಗ ಶತ್ರುಗಳು ಕೂಡ ಅಂದ್ರೆ ಅವ್ರಿಗೆ ಈಗ ಶತ್ರುಗಳಾಗಿರುವಂತದ್ದು ಪೊಲೀಸರು, ಅವರು ತಮ್ಮ ಮಿತ್ರರಾಗ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಕೆಡಿಸಿರುವಂತದ್ದು. ಜ್ಯೋತಿಷಿಗಳ ಸಲಹೆ ಮೇರೆಗೆ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಈಗ ರಾಜ್ಯದ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಜೊತೆಗೆ ಒಂದು JDS ಪಾಳ್ಯದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.